ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋ ಚಿಕನ್ ಸ್ವಾಗತ ಸುಸ್ವಾಗತ. ಏನು ಅದು ಚಿಕ್ಕ ಹುಡುಗರ ಅಣೆಬೇದ್ದೆ. ಇವತ್ತು ರೆಡಿ ಆಗಿದ್ದೀನಿ, ಆಫೀಸ್ಗೆ ಹೋಗ್ತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿದೆ ಇವತ್ತು ಸ್ವಲ್ಪ, ಅದಕ್ಕೆ ಮನೆ ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಗಾಡಿ ಎತ್ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ. ಸೊ ಸುಮ್ಮನೆ ಕನ್ಸಿಸ್ಟೆಂಟಿಗೋಸ್ಕರ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಮಕ್ಕ ಹೇಳ್ತೀನಿ ಇಟ್ಕೊಂಡು ಸೊ ಗೈಸ್ ಆಲ್ಮೋಸ್ಟ್ ಮೆಟ್ರೋ ಸ್ಟೇಷನ್ ಹತ್ರ ರೀಚ್ ಆಗಿದ್ದೀನಿ. ಹೋಗಿ ಗಾಡಿ ಪಾರ್ಕ್ ಮಾಡಿ ಬರಬೇಕು. ಇಲ್ಲೇ ನಮ್ಮ ಫ್ರೆಂಡ್ಸು ಕಾಯ್ತಾ ಇರ್ತಾರೆ, ಇಲ್ಲಿ ತೋರಿಸ್ತೀನಿ. ಇಲ್ಲೇ ನೋಡಿ ಈ ಥರ ಬರಬೇಕು, ಮತ್ತು ಇಲ್ಲಿಗೆ ಬರಬೇಕು ಪಾರ್ಕ್ ಮಾಡಿ. ಹೇಗೆ ಕಾಣಿಸ್ತಾ ಇದೀನಿ ಗೈಸ್, ನೀವು ಕಮೆಂಟ್ ಹಾಕಿ ನನಗೆ. ಯಾವ ಎಲ್ಲ ಬಿಡೋದಿಲ್ಲ ಆಗ್ತದೆ. ಸೊ ಗೈಸ್ ಇವಾಗ ಆನ್ ದ ವೇ ಮೆಟ್ರೋ ಸ್ಟೇಷನ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಗೈಸ್? ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ? ಯಾಕೋ ನನಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಲಾಸ್ಟ್ ದಿವಸ SQMಗೆ ಆಫೀಸ್ಗೆ ಹೋಗ್ಬಿಟ್ಟು ಸ್ವಲ್ಪ ಓದಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ ಏನಾಗುತ್ತೆ ಅಂತ. ಆಫೀಸ್ಗೆ ಹೋಗಿ ಸ್ವಲ್ಪ ಓದೋಕ್ಕೆ ಟೈಮ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಗ ಬಿಟ್ಮೇಲೆ ಮನೆಗೆ ಬಂದು ಓದಬೇಕು. SQMಗೆ ಹೆಂಗೆ ಪ್ರಿಪೇರ್ ಆಗಬೇಕು, ಏನು ಮಾಡಬೇಕು ಎಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಸೊ ಇಲ್ಲಿರೋ ಜನಗಳೆಲ್ಲ ನೋಡ್ತಾ ಇದ್ದಾರೆ, ಏನು ಒಬ್ಬನೇ ಮಾತಾಡ್ಕೊಂಡು ಹೋಗ್ತಾವನೆ ಅಂತ. ಪರವಾಗಿಲ್ಲ, ನಮ್ಮ ಕೆಲಸ ನಮ್ಗಲ್ವ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವ್ರು ಏನಾನ ಅನ್ಕೊಳ್ಳಿ, ನಮ್ಮ ಪಾಡ್ ನಾನು ವಿಡಿಯೋ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ನೋಡಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಗೈಸ್ ಇವಾಗ ಆಫೀಸ್ ಮುಗಿಸ್ಕೊಂಡು ಗಾಡಿ ವೆಹಿಕಲ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಎತ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತವೇ. ಆಯ್ತು, ಆಮೇಲೆ ಸೊ ಗೈಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ. ಟೈಮ್ ಬಂದು 8:30 ಆಗಿದೆ, ಹೋಗೋ ಟೈಮ್ ಆಗಿದೆ. ಬಟ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನನ್ಗೆ ಇವತ್ತೇ ಜಿಮ್ಗೆ ಹೋಗೋಕೆ ಒಂಚೂರು ಇಂಟ್ರೆಸ್ಟ್ ಇಲ್ಲ. ಬಟ್ CA ಪ್ಲಸ್ ಫಿಟ್ನೆಸ್ ಎರಡೂ ತುಂಬಾ ಕಷ್ಟ. ಅದನ್ನೆರಡು ಮ್ಯಾನೇಜ್ ಮಾಡೋದು ಅದಕ್ಕಿಂತ ಕಷ್ಟ. ಬಟ್ ನಾನು ಇವತ್ತು ಜಿಮ್ಗೆ ಹೋಗಕ್ ಮನ್ಸಾಗ್ತಿಲ್ಲ. ಅದನ್ನ ಜಿಮ್ಗೆ ಹೋಗಿ ಪ್ರೂವ್ ಮಾಡಿ, ಮೋಟಿವೇಶನ್ ಅಲ್ಲ ಡಿಸಿಪ್ಲಿನ್ ಅನ್ನ ಪ್ರೂವ್ ಮಾಡೋಕ್ಕೋಸ್ಕರನ ನಾನು ಜಿಮ್ಗೆ ಇವತ್ತು ಹೋಗ್ತೀನಿ. ಸೊ ರೆಡಿ ಆಗ್ತಾ ಇದ್ದೀನಿ. ಸೊ ಮತ್ತೆ ಜಿಮ್ಮಲ್ಲಿ ಸಿಗ್ತೀನಿ ನಿಮ್ಗೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡಿ ಫ್ರೆಂಡ್ಸ್, ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ, ಎಂಟರ್ ಆಗ್ತಾ ಇದ್ದೀನಿ. ಸೊ ಫುಲ್ಲು ದಿವಸ ವರ್ಕು ಸ್ಟಡೀಸು ಅನ್ನೋ ಟೆನ್ಷನ್ ಇರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಈಗ ಜಿಮ್ಮಲ್ಲಿ ಏನ್ ನನ್ಗೆ 1 hour ಟೈಮ್ ಸಿಗುತ್ತೆ. ಅದು ನನ್ನ ಸೆಲ್ಫ್ ಇನ್ವೆಸ್ಟ್ಮೆಂಟ್. ಹೌದು, ಬುಕ್ಸ್ ನನ್ನ ಕೆರಿಯರ್ ಬಿಲ್ಡ್ ಮಾಡ್ತಾ ಇರ್ಬೋದು, ಬಟ್ ನನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದು ಜಿಮ್ಮಿಗೆ ಬಂದಾಗ ಮಾತ್ರ. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ಟುಡೇಸ್ ವರ್ಕೌಟ್. ಇವತ್ತು ನನ್ನ ವರ್ಕೌಟ್ ಬಂದು ಬ್ಯಾಕ್ ಅಂಡ್ ಬೈಸಿಪ್ಸ್ ಇದೆ. ಸೊ ನೋಡೋಣ ಹೇಗಾಗುತ್ತೆ ವರ್ಕೌಟ್ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಇನ್ನೊಂದು ರೆಪ್ಪು, ಯಾಕಂದರೆ ಆ್ಯಾವ್ರೇಜ್ ಆಗಿರೋದು ಬೇಡ. ಇವತ್ತಿನ
ಪೇನ್ ನಾಳೆ ರಿಸಲ್ಟು. ಸೊ ಪ್ರತಿ ರೆಪ್ಪು ನನ್ನ ಬೆಸ್ಟ್ ವರ್ಷನ್ ಕಡೆ ಒಂದು ಸ್ಟೆಪ್ ಆಗ್ತಿದೆ. ಸೊ ಆಗಿಲ್ಲ ಅಂದ್ರೂ ಪ್ರತಿಯೊಂದು ಟ್ರೈ ಮಾಡ್ತಿದ್ದೀನಿ. ಸೊ ಗೈಸ್, ಎನರ್ಜಿ ಕಡಿಮೆ ಹೋದ್ರೂ ಪರವಾಗಿಲ್ಲ, ಡಿಸಿಪ್ಲಿನ್ ತುಂಬಾ ಇದೆ. ಸೊ ಕನ್ಸಿಸ್ಟೆನ್ಸಿ ಇರೋ ಪವರ್ ಬೇರೆ ಯಾವ್ದಕ್ಕೂ ಇಲ್ಲ ಅಂತ ಹೇಳ್ತೀನಿ. ಸೊ ಇವಾಗ ಎನರ್ಜಿ ತುಂಬಾ ಡೌನ್ ಆಗಿತ್ತು, ಬಟ್ ಆದ್ರೆ ಕನ್ಸಿಸ್ಟೆನ್ಸಿಯಿಂದ ಮಾಡ್ತಾ ಇದ್ದೀನಿ. ಸೊ ತುಂಬಾ ಬಾಡಿ ಟಯರ್ಡ್ ಆದಾಗ ಮೈಂಡ್ ತುಂಬಾ ಖುಷಿ ಆಗುತ್ತೆ. ಮೊದ್ಲು ಸರಿಯಾಗಿ ಮಾತಾಡ್ಕೊಳ್ಳಿ. ಗೈಸ್ ನೋಡಿ, ಏನು ನನ್ನ ಫ್ರೆಂಡ್ ಸನ್ನಿ ಅಂತ ಹೇಳ್ಬಿಟ್ಟು ಇಸ್ ದಿವಸ ಆದ್ಮೇಲೆ ಬಂದವನೆ, ಇಸ್ ದಿವಸ ಜಿಮ್ಗೆ ಬಂದಿದ್ದಿಲ್ಲ, ಇವತ್ ಬಂದವನೆ. ಹಾಯ್ ಸನ್ನಿ. हाय ब्रो, क्या इतना दिन के बाद जिम आया? अरे बहुत आई एम मिसिंग माय जिम एवरी डे. ವೈ? लेकिन क्या करूँ, काम था इसलिए आ नहीं पाया मैं. ಕನ್ನಡ ಮಾತಾಡು, ಕನ್ನಡದಲ್ಲಿ ಹೇಳು. अरे ज्यादा नहीं आता कन्नಡ. ಕೆಲ್ಸ ಇತ್ತು, ಬರಕ್ಕಾಗಿಲ್ಲ. ಕೆಲಸ ಆಯ್ತು, ಬರಗ ಆಗಿಲ್ಲ. ಆಗಿಲ್ಲ. ಸೊ ಇನ್ಮೇಲೆ ಸೊ ಇನ್ಮೇಲೆ ಬರ್ತೀನಿ ಡೈಲಿ ಬರ್ತೀನಿ ಡೈಲಿ ಜಿಮ್ಗೆ. ಜಿಮ್ಗೆ. ಸೊ ಐ ವಿಲ್ ಟ್ರೈ ಟು ಕಮ್ ಡೈಲಿ. ಎಸ್, ಗುಡ್. ಓಕೆ. ಸೊ ಗೈಸ್, ಈಗ ತಾನೇ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಕ್ಚುಲಿ ಜಿಮ್ಗೆ ಹೋಗೋಕ್ಕೆ ಮನಸ್ಸೇ ಇದ್ದಿಲ್ಲ, ಬಟ್ ಜಿಮ್ಗೆ ಹೋಗ್ಬಿಟ್ಟು ಬಂದಮೇಲೆ ಫೀಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸೊ ಆ್ಯಕ್ಚುಲಿ ಇವತ್ತು ವರ್ಕೌಟ್ನ ಸ್ಕಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಜಿಮ್ಗೆ ಹೋಗಿ ಬಂದಮೇಲೆ ತುಂಬ ಖುಷಿ ಆಗ್ತಿದೆ. ಸೊ ಡಿಸಿಪ್ಲಿನ್ ಈಸ್ ಮೋರ್ ದೆನ್ ಮೂಡು ಚೇಂಜ್ ಆಗುತ್ತೆ ಇರುತ್ತೆ, ಬಟ್ ಒಂದ್ಸರಿ ಮೂಡ್ ಚೇಂಜ್ ಮಾಡಿ ಡಿಸಿಪ್ಲಿನ್ ಲೈಫಲ್ಲಿ ಬಂದಾಗ, ಡಿಸಿಪ್ಲಿನ್ ಒಂದಿದ್ರೆ ಲೈಫೇ ಚೇಂಜ್ ಆಗೋಗುತ್ತೆ. ಸೊ ನಾವು ನಮ್ಮ ಲೈಫ್ನ ಹೆಂಗ್ ಚೇಂಜ್ ಮಾಡ್ಕೊಬೇಕಂದ್ರೆ, ನಾವು ನಮ್ಮ ಸೆಲ್ಫ್ ಯಾವಾಗ ಪುಷ್ ಮಾಡ್ತೀವಿ ಅವಾಗಲೇ ನಮ್ಮ ಲೈಫ್ ಚೇಂಜ್. ಆ್ಯಕ್ಚುಲಿ ರಿಸಲ್ಟ್ ಸ್ಲೋ ಆಗ್ಬೋದು, ಬಟ್ ನಾನು ಸ್ಲೋ ಆಗಲ್ಲ. ಸೊ ಡೈಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇಂದ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಬಂದೇ ಬರುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಸೊ ಗೈಸ್, ಇಲ್ಲಿ ಜಿಮ್ಗೂ ಮತ್ತೆ ನನ್ನ ಲೈಫ್ಗೂ ಇರೋದು ಒಂದೇ ವ್ಯತ್ಯಾಸ. ಜಿಮ್ಮಲ್ಲಿ ನಾನು ಹೋಗ್ಬಿಟ್ಟು ವೇಟ್ನ ಲಿಫ್ಟ್ ಮಾಡ್ತಾ ಇದ್ದೀನಿ, ಬಟ್ ನನ್ನ ಲೈಫು ನನ್ನ ಕಷ್ಟಗಳನ್ನೆಲ್ಲ ಲಿಫ್ಟ್ ಮಾಡ್ತಾ ಇದೆ. ಸೊ ಗೈಸ್, CA ಮತ್ತೆ ಫಿಟ್ನೆಸ್ ಎರಡೂ ನಡೀತಾ ಇದೆ. ಎರಡು ಸ್ಲೋ ಆಗಾದ್ರೂ ಸ್ಟ್ರಾಂಗ್ ಆಗಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಲಿ ಮತ್ತೆ ಸಿಗ್ತೀನಿ. ಅಲ್ಲಿಗಂಟ ಲವ್ ಯು, ಟೇಕ್ ಕೇರ್, ಬಾಯ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.